ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು ವೈಫಲ್ಯ ವಹಿಸಿದವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಈ ಘಟನೆ ನಿಜಕ್ಕೂ ಮನಸ್ಸಿಗೆ ತುಂಬಾ ನೋವಾಗಿದೆ ಅನ್ನೋದಾಗಿ ಸಿಎಂ ಇಬ್ರಾಹಿಂ ಹೇಳಿಕೆ ಕೊಟ್ಟಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ದುರಂತ ಕರ್ನಾಟಕದ ಇತಿಹಾಸದಲ್ಲಿ ನೂರಾರು ಮ್ಯಾಚ್ಗಳಾಗಿದ್ದಾವೆ, ಲಕ್ಷಾಂತರ ಜನ ಸೇರಿದ್ದಾರೆ. ಆದರೆ ಇಂಥ ದುರಂತ ಆಗಲಿಲ್ಲ. 10 ಜನ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ತುಳಿತದಲ್ಲಿ ಎಷ್ಟು ಜನ ಸತ್ತರು ಗೊತ್ತಿಲ್ಲ. ಅನೇಕ ಜನ ಆಸ್ಪತ್ರೆಗಳಿದ್ದಾರೆ ಅಂತ ಹೇಳ್ತಾರೆ. ಯಾವ ಆಸ್ಪತ್ರೆ ಅಂತೇಳಿ ಸಂಬಂಧಿಕರಿಗೆ ಗೊತ್ತಿಲ್ಲ. ಎಲ್ಲ ಯುವಕರು ಬಂದಿರತಕ್ಕಂಥವ್ರು, ಅವ್ರ ತಂದೆ ತಾಯಂದ್ರ ಪಾಡಿ ಏನಾಗಬೇಕು. ಕೂಡಲೇ ಸರ್ಕಾರದವರು ಅಲ್ಲಿ ಒಂದು ಹೆಲ್ಪ್ಲೈನನ್ನು ಕೂಡಲೇ ಸ್ಥಾಪನೆ ಮಾಡಿ ಯಾರ್ಯಾರು ಯಾವ್ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅವ್ರ ಹೆಸರು, ಅವ್ರ ಫೋಟೋನ ಟಿ ವಿಯಲ್ಲಿ ಹಾಕಿ ಅದನ್ನು ತೋರಿಸ್ಬೇಕು. ಅವ್ರ ಸಂಬಂಧಿಕರಿಗೆ ಅಟ್ಲೀಸ್ಟ್ ಅದಾದರೂ ಇಂಥ ಆಸ್ಪತ್ರೆಯಲ್ಲಿ ನಮ್ಮ ಹುಡುಗ